ವೀಕ್ಷಕರೇ, ನಿಮ್ಮೆಲ್ಲರಿಗೂ ವಿನಮ್ರ ಸುಸ್ವಾಗತ. ನೀವು ಪ್ರಸ್ತುತ ವೀಕ್ಷಿಸುತ್ತಿರುವುದು ನಿಮ್ಮ ಪ್ರೀತಿಯ ದೇವರ ದರ್ಶನ ವಾಹಿನಿಯಾಗಿದ್ದು, ನವಗ್ರಹಗಳ ಚಲನೆಯು ಮನುಷ್ಯನ ಮೇಲೆ ಬೀರುವ ಪ್ರಭಾವವನ್ನು ನಾವು ಯಾವಾಗಲೂ ನಿಖರವಾಗಿ ವಿಶ್ಲೇಷಿಸುತ್ತೇವೆ. ಸಿಂಹರಾಶಿಯವರೇ, ಈಗ ಆರಂಭವಾಗಲಿರುವ ಈ 4 ದಿನಗಳ ಅವಧಿಯು ಸಾಧಾರಣವಾದುದಲ್ಲ. ಏಪ್ರಿಲ್ 10ರ ಶುಕ್ರವಾರದಿಂದ ಏಪ್ರಿಲ್ 13ರ ಸೋಮವಾರದವರೆಗೆ ಗ್ರಹಗಳ ಮಂಡಲದಲ್ಲಿ ಗೋಚರಿಸಲಿರುವ ವಿಶಿಷ್ಟ ಬದಲಾವಣೆಗಳು ನಿಮ್ಮ ದೈನಂದಿನ ಬದುಕಿನಲ್ಲಿ ಕ್ರಾಂತಿಕಾರಕ ಮಾರ್ಪಾಡುಗಳನ್ನು ತರಲಿವೆ. ಬಹಳ ದಿನಗಳಿಂದ ನೀವು ಎದುರು ನೋಡುತ್ತಿದ್ದ ಸುವರ್ಣ ಅವಕಾಶವೊಂದು ಅನಿರೀಕ್ಷಿತವಾಗಿ ನಿಮ್ಮ ಬಾಗಿಲು ತಟ್ಟಬಹುದು. ಕೆಲವು ವ್ಯಕ್ತಿಗಳು ತಮ್ಮ ಆರ್ಥಿಕ ಸ್ಥಿತಿಗತಿಯಲ್ಲಿ ಶ್ರೇಷ್ಠ ಮಟ್ಟದ ಏಳಿಗೆಯನ್ನು ಕಾಣಲಿದ್ದಾರೆ. ಇನ್ನು ಕೆಲವು ಜಾತಕದವರಿಗೆ ತಮ್ಮ ಸಂಸಾರದಲ್ಲಿ ಸುಖದ ಸುದ್ದಿಗಳು ಮತ್ತು ಹರ್ಷದಾಯಕ ಸನ್ನಿವೇಶಗಳು ಕಂಡುಬರುವ ಕುರುಹುಗಳಿವೆ. ಆದಾಗ್ಯೂ, ಇದೇ ಸಂದರ್ಭದಲ್ಲಿ ನೀವು ಕೆಲವು ಸಂಗತಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ಅನಿವಾರ್ಯ. ಈ 4 ದಿನಗಳ ಕಾಲಘಟ್ಟವು ನಿಮ್ಮ ಮನೋಬಲವನ್ನು ಅಳೆಯುವ ಪರೀಕ್ಷೆಯ ಸಮಯವೂ ಆಗಿರಬಹುದು. ನೀವು ಧೈರ್ಯದಿಂದ ಮುನ್ನಡೆದರೆ ಅನೇಕ ಉನ್ನತ ಸಾಧ್ಯತೆಗಳು ನಿಮ್ಮ ಜೀವನವನ್ನು ಪ್ರವೇಶಿಸುವ ಲಕ್ಷಣಗಳಿವೆ. ಆದರೆ ಸಂಕೋಚ ಅಥವಾ ಕಾಲಹರಣದ ಕಾರಣದಿಂದಾಗಿ ಕೆಲವು ಶ್ರೇಷ್ಠ ಅವಕಾಶಗಳು ನಿಮ್ಮ ಹಿಡಿತದಿಂದ ಜಾರಿಹೋಗಬಹುದು. ಆದುದರಿಂದಲೇ ಈ ದಿನಗಳಲ್ಲಿ ನೀವು ಕೈಗೊಳ್ಳುವ ಪ್ರತಿಯೊಂದು ತೀರ್ಮಾನವೂ ಅತ್ಯಂತ ಪ್ರಮುಖವೆನಿಸುತ್ತದೆ. ಖಗೋಳದ ಶಕ್ತಿಗಳು ನಿಮ್ಮ ಮೇಲೆ ಪ್ರಮುಖವಾಗಿ ಉದ್ಯೋಗದ ಏರಿಳಿತ, ವ್ಯಾಪಾರ ವಹಿವಾಟು, ಧನಸಂಪತ್ತು, ರಕ್ತ ಸಂಬಂಧಗಳ ಬಾಂಧವ್ಯ ಮತ್ತು ಶಾರೀರಿಕ ಸುಸ್ಥಿತಿಯಂತಹ ವಿಷಯಗಳಲ್ಲಿ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಅರಿಯುವುದು ಅತ್ಯಗತ್ಯ. ಈ ಪ್ರಸ್ತುತಿಯಲ್ಲಿ ಸಿಂಹರಾಶಿಯವರು ಮುಂಬರುವ ಈ 96 ಗಂಟೆಗಳಲ್ಲಿ ಎದುರಿಸಲಿರುವ 10 ಮಹತ್ತರ ವಿದ್ಯಮಾನಗಳನ್ನು ನಾವು ಅತ್ಯಂತ ಪಾರದರ್ಶಕ ಮತ್ತು ವೈಜ್ಞಾನಿಕ ಹಾದಿಯಲ್ಲಿ ವಿವರಿಸಲಿದ್ದೇವೆ. ಈ ವಿಚಾರಗಳು ನಿಮ್ಮ ನಿತ್ಯದ ಕೆಲಸಗಳಲ್ಲಿ ಹೇಗೆ ಸಹಕಾರಿಯಾಗುತ್ತವೆ ಎಂಬುದು ನಿಮಗೆ ಮನದಟ್ಟಾಗಲಿದೆ. ಆದ್ದರಿಂದ ಪೂರ್ಣವಾಗಿ ಈ ವಿವರಣೆಯನ್ನು ಏಕಾಗ್ರತೆಯಿಂದ ಆಲಿಸಿ, ಏಕೆಂದರೆ ಅಂತ್ಯದಲ್ಲಿ ನಾವು ನೀಡುವ ಒಂದು ವಿಶೇಷ ಸಲಹೆಯು ನಿಮ್ಮ ಅದೃಷ್ಟದ ಬಲವನ್ನು ಇನ್ನಷ್ಟು ವೃದ್ಧಿಸುವ ಸಾಧ್ಯತೆ ಹೊಂದಿದೆ. ಈಗ ಸಮಯ ವ್ಯರ್ಥ ಮಾಡದೆ ಈ ಚತುರ್ದಿನಗಳಲ್ಲಿ ಸಿಂಹರಾಶಿಯವರಿಗೆ ಗ್ರಹಗಳು ನೀಡುತ್ತಿರುವ ದೈವಿಕ ಸಂಕೇತಗಳೇನು ಎಂಬುದನ್ನು ತಿಳಿಯೋಣ. ಈ ಕಾಲಾವಧಿಯು ಸಿಂಹರಾಶಿಯವರಿಗೆ ಸ್ವಯಂ ವಿಶ್ವಾಸದ ಸಂಭ್ರಮವೆಂದು ಗೋಚರಿಸುತ್ತಿದೆ. ವಿಶೇಷವಾಗಿ ಶುಕ್ರವಾರ ಏಪ್ರಿಲ್ 10ರಂದು ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಒಂದು ವಿಶಿಷ್ಟವಾದ ಹುಮ್ಮಸ್ಸನ್ನು ಗುರುತಿಸುವಿರಿ. ದೀರ್ಘಕಾಲದಿಂದ ನಿಮ್ಮ ಆಲೋಚನೆಯಲ್ಲೇ ಉಳಿದಿದ್ದ ಕಾರ್ಯಗಳು ಈಗ ವೇಗವನ್ನು ಪಡೆದುಕೊಳ್ಳಲಿವೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಷಯವೂ ತುಂಬಾ ನಿಧಾನವಾಗಿ ಜರುಗುತ್ತಿವೆ ಎಂದು ನಮಗೆ ಹತಾಶೆಯಾಗಬಹುದು. ಆದರೆ ವಾಸ್ತವವಾಗಿ ಅಂತಹ ಪ್ರತಿಯೊಂದು ವಿಳಂಬದ ಹಿಂದೆಯೂ ಒಂದು ಶುಭಕಾಲ ಅಡಗಿರುತ್ತದೆ. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಸಿಂಹರಾಶಿಯವರು ತಮ್ಮ ಹಿಂದಿನ ಕಠಿಣ ಶ್ರಮದ ಸತ್ಫಲಗಳನ್ನು ಅನುಭವಿಸಲು ಶುರುಮಾಡುತ್ತಾರೆ. ನೀವು ವೃತ್ತಿನಿರತರಾಗಿದ್ದರೆ ನಿಮ್ಮ ಕಾಯಕದ ಮೇಲಿರುವ ಶ್ರದ್ಧೆಯನ್ನು ನಿಮ್ಮ ಹಿರಿಯ ಅಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸಲಿದ್ದಾರೆ. ಇಲ್ಲಿಯವರೆಗೂ ನಿಮ್ಮ ದಕ್ಷತೆಯನ್ನು ಪ್ರಶಂಸಿಸದವರು ಕೂಡ ಈಗ ನಿಮ್ಮ ಮೌಲ್ಯವನ್ನು ಮನಗಾಣುವ ಕಾಲ ಬಂದಿದೆ. ಉದ್ಯಮ ರಂಗದಲ್ಲಿರುವವರು ಇಂದು ಸಣ್ಣದಾದರೂ ತೃಪ್ತಿಕರವಾದ ಬದಲಾವಣೆಯನ್ನು ಕಾಣಬಹುದು. ಸ್ವಲ್ಪ ಕಾಲದಿಂದ ಸ್ಥಗಿತಗೊಂಡಿದ್ದ ವಾಣಿಜ್ಯ ಒಪ್ಪಂದಗಳು ಪುನಶ್ಚೇತನಗೊಳ್ಳುವ ಲಕ್ಷಣಗಳಿವೆ. ಕೆಲವೊಮ್ಮೆ ನಾವು ಅತೀವವಾಗಿ ಶ್ರಮಿಸಿದ ವಿಷಯಗಳು ತತ್ಕ್ಷಣಕ್ಕೆ ಲಾಭ ನೀಡದಿರಬಹುದು. ಆದರೆ ಆ ಪರಿಶ್ರಮ ಎಂದಿಗೂ ನಿರರ್ಥಕವಾಗುವುದಿಲ್ಲ. ಸೂಕ್ತ ಸಮಯ ಬಂದಾಗ ಆ ಬೆವರು ಹನಿಗಳು ವಿಜಯದ ರೂಪದಲ್ಲಿ ಫಲ ನೀಡುತ್ತವೆ. ಈ ಅವಧಿಯಲ್ಲಿ ಸಿಂಹರಾಶಿಯವರು ಅದೇ ಅನುಭವವನ್ನು ಪಡೆಯಲಿದ್ದಾರೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದ ಸಾಧಕ ಬಾಧಕಗಳ ಬಗ್ಗೆ ಚಿಂತಿಸಿದರೆ ಅದು ನಿಮಗೆ ಗರಿಷ್ಠ ಪ್ರಯೋಜನವನ್ನು ಒದಗಿಸುತ್ತದೆ. ಇಂದು ನಿಮ್ಮ ನುಡಿಗಳು ಕೂಡ ಒಂದು ವಿಶೇಷ ಗೌರವವನ್ನು ಪಡೆದುಕೊಳ್ಳಲಿವೆ. ಸಮಾಜದಲ್ಲಿ ಕೆಲವರು ನೀವು ನೀಡುವ ಮಾರ್ಗದರ್ಶನವನ್ನು ನಿಜವಾಗಿಯೂ ಆದರಿಸುವ ಸನ್ನಿವೇಶ ಇರುತ್ತದೆ. ಆದುದರಿಂದ ಯಾರಾದರೂ ನಿಮ್ಮ ಅಭಿಪ್ರಾಯವನ್ನು ಕೋರಿ ಬಂದಾಗ ಅದನ್ನು ನಿಸ್ವಾರ್ಥವಾಗಿ ಹಂಚಿಕೊಳ್ಳಿ. ಅದೇ ಹೊತ್ತಿಗೆ ನಿಮ್ಮ ತಾಳ್ಮೆಯೂ ಕೂಡ ಅತೀವ ಅಗತ್ಯವಿರುತ್ತದೆ, ಏಕೆಂದರೆ ಕೆಲವೊಮ್ಮೆ ಸಣ್ಣ ವಿಚಾರಗಳಿಗೂ ನೀವು ಆವೇಶಕ್ಕೊಳಗಾಗುವ ಸಂಭವವಿರುತ್ತದೆ. ಅಂತಹ ಸಂದರ್ಭಗಳಲ್ಲಿ ಪ್ರಶಾಂತವಾಗಿ ಇರುವುದು ಶ್ರೇಯಸ್ಕರ. ಇಂದು ನೀವು ಒಂದು ಗಹನವಾದ ವಿಷಯವನ್ನು ಅರಿತುಕೊಳ್ಳುವಿರಿ. ನಾವು ಆತ್ಮಸ್ಥೈರ್ಯದಿಂದ ಹೆಜ್ಜೆ ಇಟ್ಟರೆ ಯಶಸ್ಸು ನಮ್ಮನ್ನು ಅರಸಿ ಬರುತ್ತದೆ. ಇಂದು ನೀವು ಪಡೆಯಲಿರುವ ಪ್ರಮುಖ ಜೀವನ ಪಾಠವಿದು. ಶನಿವಾರ ಏಪ್ರಿಲ್ 11ರಂದು ನೀವು ತುಸು ಜಾಗರೂಕತೆಯಿಂದ ಇರಬೇಕು, ಆದರೆ ಅದು ಪೂರ್ಣವಾಗಿ ನಕಾರಾತ್ಮಕವಲ್ಲ. ಇಂದು ನಿಮ್ಮ ಸುತ್ತಮುತ್ತ ಜರುಗುವ ಕೆಲವು ಘಟನೆಗಳು ನಿಮಗೆ ನೂತನ ಕಲ್ಪನೆಗಳನ್ನು ನೀಡಬಹುದು. ಪ್ರಮುಖವಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಕ್ಷೇಮ. ಯಾರಾದರೂ ನಿಮಗೆ ಆಕರ್ಷಕ ಅವಕಾಶದ ಬಗ್ಗೆ ಹೇಳಬಹುದು, ಆದರೆ ಆ ಸನ್ನಿವೇಶವು ನಿಮಗೆ ನಿಜವಾಗಿಯೂ ಹಿತಕರವೇ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಗಂಭೀರವಾಗಿ ಯೋಚಿಸಿ. ಏಕೆಂದರೆ ಈ ಕಾಲಘಟ್ಟದಲ್ಲಿ ಕೆಲವು ಪ್ರಸ್ತಾಪಗಳು ಮೇಲ್ನೋಟಕ್ಕೆ ಬಹಳ ಸುಂದರವಾಗಿ ಕಂಡರೂ ಅಂತರಾಳದಲ್ಲಿ ಅಷ್ಟೊಂದು ಲಾಭದಾಯಕವಾಗಿರುವುದಿಲ್ಲ. ಅದಕ್ಕಾಗಿಯೇ ಆತುರದ ತೀರ್ಮಾನಕ್ಕೆ ಬರುವ ಬದಲು ನಿಮ್ಮ ಮನೆಯ ಹಿರಿಯರು ಅಥವಾ ನೀವು ವಿಶ್ವಾಸವಿಟ್ಟಿರುವ ವ್ಯಕ್ತಿಯೊಂದಿಗೆ
ಸಮಾಲೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಶನಿವಾರವು ಶನಿಗ್ರಹದ ಪ್ರಭಾವದ ದಿನವಾಗಿರುವುದರಿಂದ ಇಂದು ಸಂಯಮದಿಂದ ಇರುವುದು ನಿಮ್ಮ ಪ್ರಗತಿಗೆ ಪೂರಕ. ಉದ್ಯೋಗದಲ್ಲಿರುವವರಿಗೆ ಕೆಲಸದ ಒತ್ತಡವು ತುಸು ಹೆಚ್ಚಾಗುವ ಸಾಧ್ಯತೆಯಿದೆ. ಆದರೆ ಅದೇ ಹೊತ್ತಿಗೆ ನೀವು ಆ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿದಾಗ ಒಂದು ಅದ್ಭುತವಾದ ತೃಪ್ತಿಯನ್ನು ಅನುಭವಿಸುವಿರಿ. ಕೆಲವೊಮ್ಮೆ ಜೀವನವು ನಮಗೆ ಸಣ್ಣ ಪರೀಕ್ಷೆಗಳನ್ನು ಒಡ್ಡುತ್ತದೆ. ಅಂತಹ ಪರೀಕ್ಷೆಗಳು ನಮ್ಮ ಒಳಗಿನ ಶಕ್ತಿಯನ್ನು ವೃದ್ಧಿಸಲು ಉಪಯುಕ್ತವಾಗಿವೆ. ಇಂದು ಕೂಡ ಅಂತಹ ಅನುಭವ ನಿಮಗೆ ಬರಬಹುದು. ಕುಟುಂಬದಲ್ಲಿ ಸಣ್ಣ ವಿಷಯದ ಕುರಿತು ಚರ್ಚೆ ನಡೆಯಬಹುದು. ಆದಾಗ್ಯೂ ಅದು ವಿಕೋಪಕ್ಕೆ ಹೋಗುವ ಸಾಧ್ಯತೆ ತುಂಬಾ ಕಡಿಮೆ. ನೀವು ಸೌಮ್ಯವಾಗಿ ಸಂವಹನ ನಡೆಸಿದರೆ ಸಮಸ್ಯೆ ಸುಲಭವಾಗಿ ಪರಿಹಾರವಾಗುತ್ತದೆ. ಇಂದು ನೀವು ಮನವರಿಕೆ ಮಾಡಿಕೊಳ್ಳಬೇಕಾದ ಏಕೈಕ ಸತ್ಯವೆಂದರೆ ಎಲ್ಲವೂ ತಕ್ಷಣವೇ ನಮ್ಮ ಪರವಾಗಿಲ್ಲದಿದ್ದರೂ ಸ್ವಲ್ಪ ಸಮಯದ ನಂತರ ಅದು ನಮಗೆ ಫಲ ನೀಡುತ್ತದೆ. ಆದ್ದರಿಂದ ಇಂದು ಸ್ವಲ್ಪ ತಾಳ್ಮೆಯಿಂದ ಇರುವುದು ಅತಿ ಒಳ್ಳೆಯದು. ಏಪ್ರಿಲ್ 12 ಭಾನುವಾರವು ಸಿಂಹರಾಶಿಯವರಿಗೆ ಮಾನಸಿಕ ನೆಮ್ಮದಿ ನೀಡುವ ದಿನವಾಗಿರುತ್ತದೆ. ಕಳೆದ 2 ದಿನಗಳಿಂದ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಕೆಲವು ಆಲೋಚನೆಗಳು ಈಗ ಸ್ಪಷ್ಟವಾಗಲಿವೆ. ನಿಮ್ಮ ಮನೆಯವರೊಂದಿಗೆ ಸಮಯವನ್ನು ಕಳೆಯುವುದರಿಂದ ಇಂದು ನಿಮಗೆ ಅಪಾರವಾದ ಹರ್ಷ ಉಂಟಾಗುತ್ತದೆ. ಸಾಮಾನ್ಯವಾಗಿ ನಾವು ಕಾಯಕದಲ್ಲಿ ಅತೀವ ಮಗ್ನರಾಗಿರುತ್ತೇವೆ ಮತ್ತು ನಮ್ಮ ಕುಟುಂಬಕ್ಕೆ ಸಮಯ ನೀಡಲು ಸಾಧ್ಯವಾಗುವುದಿಲ್ಲ. ಆದರೆ ಇಂದು ನೀವು ನಿಮ್ಮ ಮನೆಯವರೊಂದಿಗೆ ಮಾತನಾಡುವಾಗ ನೀವು ದೀರ್ಘಕಾಲದಿಂದ ಹೇಳದ ಕೆಲವು ಅಂತರಂಗದ ವಿಷಯಗಳನ್ನು ಹಂಚಿಕೊಳ್ಳಲು ನಿಮಗೆ ಸುಸಂದರ್ಭ ಸಿಗಲಿದೆ. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ಸುಲಭವಾಗುತ್ತದೆ. ಭಾನುವಾರದಂದು ಕೆಲವು ಜನರಿಗೆ ಶುಭವಾರ್ತೆ ಕೇಳುವ ಯೋಗವಿರುತ್ತದೆ. ಇದು ವೃತ್ತಿಬದುಕು, ವ್ಯಾಪಾರ ಅಥವಾ ಸಂಸಾರಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು. ಪ್ರಮುಖವಾಗಿ ನಿವೇಶನ ಅಥವಾ ಗೃಹ ನಿರ್ಮಾಣದ ಬಗ್ಗೆ ಯೋಚಿಸುತ್ತಿರುವವರಿಗೆ ಸಣ್ಣ ಮಟ್ಟದ ಪ್ರಗತಿಯ ಲಕ್ಷಣಗಳಿವೆ. ನೀವು ಹಿಂದೆ ನಡೆಸಿದ ಪ್ರಯತ್ನವು ಈಗ ಮತ್ತೆ ಮುನ್ನೆಲೆಗೆ ಬರಲಿದೆ. ಇಂದು ನೀವು ಹೊಸ ಆಶಾವಾದವನ್ನು ಅನುಭವಿಸುವಿರಿ. ನೀವು ಹಲವು ದಿನಗಳಿಂದ ಗುರಿಯಾಗಿಸಿಕೊಂಡಿದ್ದ ವಿಷಯದ ಬಗ್ಗೆ ಮತ್ತೊಮ್ಮೆ ಚಿಂತಿಸಲು ಅವಕಾಶವಿದೆ. ಇಂದು ನೀವು ಒಂದು ಅಂಶವನ್ನು ಗಮನಿಸುವಿರಿ. ನಮ್ಮ ಬದುಕಿನಲ್ಲಿ ಕೆಲವು ಬದಲಾವಣೆಗಳು ಅತ್ಯಂತ ನಿಧಾನವಾಗಿ ಸಂಭವಿಸುತ್ತವೆ. ಆದರೆ ಅವು ಜಾರಿಗೆ ಬಂದ ನಂತರ ಅತ್ಯುನ್ನತ ಫಲಿತಾಂಶಗಳನ್ನು ನೀಡುತ್ತವೆ. ಅಂತೆಯೇ ಇಂದು ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ತೀರ್ಮಾನವು ಭವಿಷ್ಯದಲ್ಲಿ ಉಜ್ವಲ ಮಾರ್ಗವನ್ನು ತೋರಿಸುವ ಸಾಧ್ಯತೆಯಿದೆ. ಮಿತ್ರರೊಂದಿಗೆ ಹರಟೆ ಹೊಡೆಯಲು ಸಹ ಅವಕಾಶವಿರುತ್ತದೆ. ನೀವು ಸ್ವಲ್ಪ ಸಮಯದಿಂದ ಕಾಣದ ಹಳೆಯ ಸ್ನೇಹಿತ ನಿಮ್ಮ ಜೀವನದಲ್ಲಿ ಮತ್ತೆ ಕಾಣಿಸಿಕೊಳ್ಳಬಹುದು. ಅದು ನಿಮ್ಮ ಮನಸ್ಸಿಗೆ ಆನಂದವನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಭಾನುವಾರ ನಿಮಗೆ ಸಾತ್ವಿಕ ಶಾಂತಿಯನ್ನು ನೀಡುವ ದಿನವಾಗಿರುತ್ತದೆ. ಈ ಅವಧಿಯಲ್ಲಿ ಸಿಂಹರಾಶಿಯವರಿಗೆ ಅತ್ಯಂತ ಗಮನಾರ್ಹವಾದ ಸಂಗತಿಯೆಂದರೆ ಅವರ ವಾಗ್ಬಲದ ಪ್ರಭಾವ. ಕೆಲವೊಮ್ಮೆ ನಾವು ಆಡುವ ಮಾತು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಎಂದು ನಮಗೆ ಅರಿವಿರುವುದಿಲ್ಲ. ಈ ಚತುರ್ದಿನಗಳ ಕಾಲಘಟ್ಟದಲ್ಲಿ ನೀವು ಹೇಳುವ ನುಡಿಗಳು ಅನೇಕ ಜನರ ಮೇಲೆ ಗಾಢವಾದ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಪ್ರಮುಖವಾಗಿ ನೀವು ಕುಟುಂಬದಲ್ಲಿ ಅಥವಾ ಕಚೇರಿಯಲ್ಲಿ ಮಾತನಾಡುವಾಗ ಎಲ್ಲರೂ ನಿಮ್ಮ ಅಭಿಪ್ರಾಯಗಳಿಗೆ ವಿಶೇಷ ಗಮನ ನೀಡುತ್ತಾರೆ. ನಿಮ್ಮ ವಿಚಾರಗಳು ಕೆಲವರಿಗೆ ಪ್ರೇರಣೆಯಾಗಬಹುದು. ಅದಕ್ಕಾಗಿಯೇ ಈ ಸಮಯದಲ್ಲಿ ನೀವು ಹೇಳುವ ಪ್ರತಿಯೊಂದು ಶಬ್ದದ ಬಗ್ಗೆಯೂ ಯೋಚಿಸಿ, ಏಕೆಂದರೆ ಹಿತವಾದ ನುಡಿ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ಅದೇ ರೀತಿ ಕಟುವಾದ ಮಾತು ಉತ್ತಮ ಸಂಬಂಧವನ್ನು ದೂರ ಮಾಡಬಹುದು. ಈ ಅವಧಿಯಲ್ಲಿ ನಿಮ್ಮ ಆಪ್ತರು ಕೂಡ ನಿಮ್ಮೊಂದಿಗೆ ಹೆಚ್ಚು ಸಂಭಾಷಿಸಲು ಬಯಸುತ್ತಾರೆ. ಕೆಲವರು ಸಲಹೆ ಪಡೆಯಲು ನಿಮ್ಮ ಬಳಿಗೆ ಬರಬಹುದು, ಏಕೆಂದರೆ ನಿಮ್ಮ ಮಾತುಗಳಲ್ಲಿರುವ ಪ್ರಾಮಾಣಿಕತೆ ಅವರಿಗೆ ಗೋಚರಿಸುತ್ತದೆ. ಅದು ನಿಮ್ಮ ಶಕ್ತಿ. ಆದರೆ ಒಂದು ವಿಷಯ ನೆನಪಿರಲಿ, ನಾವು ಲೋಕದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವ ಅಗತ್ಯವಿಲ್ಲ. ಕೆಲವೊಮ್ಮೆ ಕೇವಲ ಸಾವಧಾನವಾಗಿ ಆಲಿಸುವುದು ಕೂಡ ದೊಡ್ಡ ಸಹಾಯವಾಗಬಲ್ಲದು. ನೀವು ಉತ್ತಮ ಕೇಳುಗರಾದರೆ ಅನೇಕ ಜನರು ನಿಮ್ಮನ್ನು ಹೆಚ್ಚು ವಿಶ್ವಾಸದಿಂದ ಕಾಣುತ್ತಾರೆ. ಈ ಕಾಲಘಟ್ಟದಲ್ಲಿ ನೀವು ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳುವಿರಿ: ನಮ್ಮ ನುಡಿಗಳು ನಮ್ಮ ವ್ಯಕ್ತಿತ್ವದ ಕನ್ನಡಿಗಳಾಗಿವೆ. ಆದ್ದರಿಂದ ಈ ದಿನಗಳಲ್ಲಿ ನೀವು ಪ್ರಶಾಂತವಾಗಿ ಮತ್ತು ಪಾರದರ್ಶಕವಾಗಿ ಮಾತನಾಡಿದರೆ ಅದು ನಿಮಗೆ ಸತ್ಕೀರ್ತಿಯನ್ನು ತರಬಹುದು. ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಂವಹನ ಕಲೆಯು ನಿಮಗೆ ನೂತನ ಅವಕಾಶಗಳನ್ನು ತರುವ ಸಾಧ್ಯತೆಯಿದೆ. ಆರ್ಥಿಕವಾಗಿ ಈ ಕಾಲಘಟ್ಟವು ನಿಮಗೆ ಸಂಪೂರ್ಣವಾಗಿ ಅಶುಭವೇನಲ್ಲ, ಆದರೆ ಇದು ಬೃಹತ್ ಲಾಭಗಳ ಸುಗ್ಗಿಯ ಸಮಯವೂ ಅಲ್ಲ. ಸಣ್ಣ ಮಟ್ಟದ ಲಾಭಗಳನ್ನು ಗಳಿಸಲು ಕಿರು ಬದಲಾವಣೆಗಳನ್ನು ಮಾಡಿಕೊಳ್ಳುವ ಸಮಯವಿದು. ಕೆಲವೊಮ್ಮೆ ನಾವು ದೊಡ್ಡ ಯಶಸ್ಸಿಗಾಗಿ ಕಾಯುತ್ತಾ ಸಣ್ಣ ಗೆಲುವುಗಳನ್ನು ಅಲಕ್ಷಿಸುತ್ತೇವೆ. ಆದರೆ ವಾಸ್ತವದಲ್ಲಿ ಆ ಸಣ್ಣ ಗೆಲುವುಗಳೇ ಬೃಹತ್ ಯಶಸ್ಸಿಗೆ ದಾರಿದೀಪವಾಗುತ್ತವೆ. ಈಗ ಅದೇ ಪರಿಸ್ಥಿತಿ ಗೋಚರಿಸುತ್ತದೆ. ವ್ಯವಹಾರದಲ್ಲಿ ಇರುವವರು ನೂತನ ಸಂಪರ್ಕಗಳನ್ನು ಬೆಳೆಸಿಕೊಳ್ಳುವ ಸಾಧ್ಯತೆಯಿದೆ. ಆ ಸಂಬಂಧಗಳು ಭವಿಷ್ಯದಲ್ಲಿ ಶ್ರೇಷ್ಠ ಅವಕಾಶಗಳನ್ನು ತರಬಲ್ಲವು. ಉದ್ಯೋಗದಲ್ಲಿ ಇರುವವರು ಹೆಚ್ಚುವರಿ ಹೊಣೆಗಾರಿಕೆಗಳನ್ನು ಕೂಡ ಪಡೆಯಬಹುದು. ಅವು ಆರಂಭದಲ್ಲಿ ಸ್ವಲ್ಪ ಕಷ್ಟವೆಂದು ತೋರಿದರೂ ನಂತರ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಲಿವೆ. ಕೆಲವೊಮ್ಮೆ ಹೆಚ್ಚಿನ ಕೆಲಸವು ನಮಗೆ ನೂತನ ಕೌಶಲ್ಯಗಳನ್ನು ಕಲಿಸಿಕೊಡುತ್ತದೆ. ನಿಮಗೂ ಈ ಸಮಯದಲ್ಲಿ ಅದೇ ರೀತಿ ಆಗಬಹುದು.
ಧನಸಂಪತ್ತಿನ ಬಗ್ಗೆ ಒಂದು ಪ್ರಮುಖ ಎಚ್ಚರಿಕೆ: ಅನಗತ್ಯ ವ್ಯಯಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವುದು ಉತ್ತಮ, ಏಕೆಂದರೆ ಈ ಅವಧಿಯಲ್ಲಿ ಆದಾಯ ಬಂದರೂ ಕೂಡ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ನೀವು ನಿಮ್ಮ ಹಣಕಾಸಿನ ವೆಚ್ಚಗಳನ್ನು ಸ್ವಲ್ಪ ನಿಯಂತ್ರಿಸಿದರೆ ಭವಿಷ್ಯದಲ್ಲಿ ನೀವು ಹೆಚ್ಚಿನ ಆರ್ಥಿಕ ಭದ್ರತೆಯನ್ನು ಹೊಂದಿರುತ್ತೀರಿ. ಕುಟುಂಬದ ಅಗತ್ಯಗಳನ್ನು ಹೊರತುಪಡಿಸಿ ಇತರ ಕೆಲವು ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸುವುದು ಹಿತಕರ. ಒಟ್ಟಾರೆಯಾಗಿ ಈ ಅವಧಿಯು ನಿಮಗೆ ಒಂದು ಪ್ರಮುಖ ಪಾಠವನ್ನು ಬೋಧಿಸುತ್ತದೆ: ಹಣ ಗಳಿಸುವಷ್ಟೇ ಪ್ರಾಮುಖ್ಯತೆ ಅದನ್ನು ವಿವೇಕದಿಂದ ಬಳಸುವುದಕ್ಕೂ ಇದೆ ಎಂಬುದು. ಈ ದಿನಗಳಲ್ಲಿ ನೀವು ಅನುಭವಿಸುವ ಒಂದು ಮಹತ್ವದ ಜೀವನ ಪಾಠವಿದು. ಈ 4 ದಿನಗಳಲ್ಲಿ ಸಿಂಹರಾಶಿಯವರು ತಮ್ಮ ವೈಚಾರಿಕ ಶಕ್ತಿಯಲ್ಲಿ ಹೊಸ ಸ್ಪಷ್ಟತೆಯನ್ನು ಕಾಣಬಹುದು. ಕೆಲವೊಮ್ಮೆ ನಾವು ಒಂದು ವಿಷಯದ ಬಗ್ಗೆ 10 ದಿನಗಳಿಂದ ಯೋಚಿಸಬಹುದು, ಆದರೆ ಸರಿಯಾದ ತೀರ್ಮಾನ ಕೈಗೊಳ್ಳಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ನಮಗೆ ಅನಿರೀಕ್ಷಿತವಾಗಿ ಸ್ಪಷ್ಟವಾದ ಕಲ್ಪನೆಯೊಂದು ಹೊಳೆಯುತ್ತದೆ. ಈ ಅವಧಿಯಲ್ಲಿ ನಿಮಗೆ ಅಂತಹ ಅನುಭವವೂ ಇರಬಹುದು. ನಿಮ್ಮ ಅಂತರಂಗದಲ್ಲಿ ನೂತನ ಆಲೋಚನೆಗಳು ಅಂಕುರಿಸಬಹುದು, ಪ್ರಮುಖವಾಗಿ ಸೋಮವಾರ ಏಪ್ರಿಲ್ 13ರಂದು. ಅದು ವೃತ್ತಿಗೆ ಸಂಬಂಧಿಸಿದ, ಉದ್ಯಮಕ್ಕೆ ಸಂಬಂಧಿಸಿದ ಅಥವಾ ನಿಮ್ಮ ಖಾಸಗಿ ಜೀವನಕ್ಕೆ ಸಂಬಂಧಿಸಿರಬಹುದು. ನೀವು ಬಹಳ ಕಾಲದಿಂದ ಪ್ರಾರಂಭಿಸಲು ಇಚ್ಛಿಸುತ್ತಿದ್ದ ಕೆಲಸದ ಬಗ್ಗೆ ಮತ್ತೊಮ್ಮೆ ಚಿಂತಿಸಲು ನಿಮಗೆ ಅವಕಾಶವಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಆತ್ಮಸ್ಥೈರ್ಯವನ್ನು ವೃದ್ಧಿಸಿಕೊಳ್ಳುವುದು ನಿಮಗೆ ಅತ್ಯಗತ್ಯ, ಏಕೆಂದರೆ ಹಲವು ಬಾರಿ ನಮಗೆ ಉತ್ತಮ ವಿಚಾರಗಳು ಹೊಳೆಯುತ್ತವೆ, ಆದರೆ ಇದು ಸಾಧ್ಯವೇ ಎಂಬ ಸಂಶಯಗಳಿಂದಾಗಿ ನಾವು ಅವುಗಳನ್ನು ಕಾರ್ಯರೂಪಕ್ಕೆ ತರದೆ ಬಿಟ್ಟುಬಿಡುತ್ತೇವೆ. ಆದರೆ ಈ ಅವಧಿಯಲ್ಲಿ ನಿಮಗೆ ಬರುವ ವಿಚಾರಗಳು ಭವಿಷ್ಯದಲ್ಲಿ ಶ್ರೇಷ್ಠ ಫಲಿತಾಂಶಗಳನ್ನು ನೀಡಬಲ್ಲವು. ನಿಮ್ಮ ಸೃಜನಶೀಲತೆಯೂ ವೃದ್ಧಿಯಾಗುತ್ತದೆ. ನೀವು ವ್ಯವಹರಿಸುವ ಮತ್ತು ಯೋಚಿಸುವ ರೀತಿ ಇತರರನ್ನು ಆಕರ್ಷಿಸುತ್ತದೆ. ಕೆಲವರು ನಿಮ್ಮೊಂದಿಗೆ ಕೈಜೋಡಿಸಲು ಆಸೆಪಡಬಹುದು. ಇದು ನಿಮಗೆ ಉತ್ತಮ ಅವಕಾಶವಾಗಬಹುದು. ಆದಾಗ್ಯೂ ಒಂದು ವಿಷಯವನ್ನು ಗಮನದಲ್ಲಿಡಬೇಕು: ಪ್ರತಿಯೊಂದು ವಿಚಾರವನ್ನು ತತ್ಕ್ಷಣವೇ ಕಾರ್ಯಗತಗೊಳಿಸುವ ಅಗತ್ಯವಿಲ್ಲ. ನೀವು ಮೊದಲು ಅದನ್ನು ಸ್ವಲ್ಪ ಪರಾಮರ್ಶಿಸಿ ಸರಿಯಾದ ಯೋಜನೆಯೊಂದಿಗೆ ಮುನ್ನಡೆದರೆ ಅದು ಗರಿಷ್ಠ ಯಶಸ್ಸನ್ನು ತರಬಹುದು. ಈ ಸಮಯದಲ್ಲಿ ನೀವು ಪ್ರಶಾಂತವಾಗಿ ಕುಳಿತು ನಿಮ್ಮ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚಿಸಿದರೆ ನೀವು ಅನೇಕ ಉತ್ತಮ ಮಾರ್ಗಗಳನ್ನು ಕಂಡುಕೊಳ್ಳಬಹುದು. ಸಂಸಾರದ ವಿಷಯದಲ್ಲಿ ಈ 4 ದಿನಗಳು ಸಿಂಹರಾಶಿಯವರಿಗೆ ಅತ್ಯಂತ ಪ್ರಮುಖ ಸಮಯವಾಗಬಹುದು. ಸಾಮಾನ್ಯವಾಗಿ ನಾವು ನಿತ್ಯದ ಜಂಜಾಟದಲ್ಲಿ ಮಗ್ನರಾಗಿರುತ್ತೇವೆ ಮತ್ತು ನಮ್ಮ ಮನೆಯವರೊಂದಿಗೆ ಬಹಳ ಕಡಿಮೆ ಸಮಯವನ್ನು ಕಳೆಯುತ್ತೇವೆ. ಆದರೆ ಈ ಅವಧಿಯಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಂಭಾಷಿಸಲು ನಿಮಗೆ ಹೆಚ್ಚಿನ ಅವಕಾಶಗಳು ಲಭಿಸಲಿವೆ. ವಿಶೇಷವಾಗಿ ಭಾನುವಾರ ಮನೆಯಲ್ಲಿ ಹರ್ಷದ ವಾತಾವರಣವಿರಬಹುದು. ಕುಟುಂಬದವರೊಂದಿಗೆ ಭೋಜನ ಸವಿಯುವುದು, ಸಣ್ಣ ವಿಹಾರಕ್ಕೆ ಹೋಗುವುದು ಅಥವಾ ಒಟ್ಟಾಗಿ ತೀರ್ಮಾನ ಕೈಗೊಳ್ಳುವಂತಹ ಸನ್ನಿವೇಶಗಳೂ ಇರಬಹುದು. ಕೆಲವೊಮ್ಮೆ ಕುಟುಂಬದಲ್ಲಿ ಸಣ್ಣ ವಿಷಯಗಳಿಗೂ ತಪ್ಪು ತಿಳುವಳಿಕೆಗಳು ಮೂಡಬಹುದು, ಆದರೆ ಈ ದಿನಗಳಲ್ಲಿ ಆ ಮನಸ್ತಾಪಗಳು ಕಡಿಮೆಯಾಗುವ ಸಾಧ್ಯತೆಯೂ ಇದೆ. ನೀವು ತಾಳ್ಮೆಯಿಂದ ಮಾತನಾಡಿದರೆ ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು. ಮನೆಯ ಹಿರಿಯರ ಮಾತುಗಳನ್ನು ಕೇಳುವುದು ನಿಮಗೆ ವಿಶೇಷವಾಗಿ ಲಾಭದಾಯಕ. ಅವರು ನೀಡುವ ಸಲಹೆಗಳು ಕೆಲವೊಮ್ಮೆ ಬಹಳ ಸರಳವಾಗಿ ಕಂಡರೂ ಅದರ ಹಿಂದಿನ ಅನುಭವವು ಅತೀವ ಮೌಲ್ಯಯುತವಾದುದು. ಈ ಸಮಯದಲ್ಲಿ ಮಕ್ಕಳ ಕುರಿತು ಶುಭವಾರ್ತೆ ಕೇಳುವ ಸಾಧ್ಯತೆಯಿದೆ. ಅವರ ವಿದ್ಯಾಭ್ಯಾಸದಲ್ಲಿ ಅಥವಾ ಅವರ ವೈಯಕ್ತಿಕ ಪ್ರಗತಿಯಲ್ಲಿ ಉತ್ತಮ ಬದಲಾವಣೆ ಕಂಡುಬರಬಹುದು. ಕುಟುಂಬದ ಬಾಂಧವ್ಯವು ಮತ್ತಷ್ಟು ಗಟ್ಟಿಗೊಳ್ಳುತ್ತದೆ. ನೀವು ಒಂದು ಸತ್ಯವನ್ನು ಅರಿಯಬಹುದು: ಕುಟುಂಬವು ನಮಗೆ ಎಷ್ಟು ದೊಡ್ಡ ಶಕ್ತಿಯಾಗಿದೆ ಎಂಬುದು. ನಮ್ಮ ಬದುಕಿನಲ್ಲಿ ನಾವು ಎಷ್ಟೇ ಯಶಸ್ಸನ್ನು ಗಳಿಸಿದರೂ ಅವುಗಳನ್ನು ಹಂಚಿಕೊಳ್ಳುವವರು ನಮ್ಮ ಮನೆಯವರೇ ಆಗಿರುತ್ತಾರೆ. ಆದುದರಿಂದ ಈ ಅವಧಿಯಲ್ಲಿ ಕುಟುಂಬದೊಂದಿಗೆ ಕಳೆದ ಪ್ರತಿಕ್ಷಣವನ್ನು ಗೌರವಿಸುವುದು ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ಈ ಅವಧಿಯಲ್ಲಿ ಅತಿಯಾಗಿ ಚಿಂತಿಸುವ ಅವಶ್ಯಕತೆಯಿಲ್ಲ, ಆದರೆ ಸ್ವಲ್ಪ ಮಟ್ಟದ ಆಯಾಸವನ್ನು ಅನುಭವಿಸುವ ಸಂಭವವಿದೆ. ಪ್ರಮುಖವಾಗಿ ಹೆಚ್ಚಿನ ಕೆಲಸದ ಒತ್ತಡದಲ್ಲಿ ಇರುವವರಿಗೆ ದೇಹವು ಸ್ವಲ್ಪ ನಿತ್ರಾಣವಾಗಿರಬಹುದು. ಹಲವು ಬಾರಿ ನಾವು ಕೇವಲ ಕಾಯಕದ ಮೇಲೆ ಕೇಂದ್ರೀಕರಿಸುತ್ತೇವೆ ಮತ್ತು ನಮ್ಮ ಆರೋಗ್ಯವನ್ನು ಅಲಕ್ಷಿಸುತ್ತೇವೆ. ಆದರೆ ವಾಸ್ತವವಾಗಿ ನಾವು ಆರೋಗ್ಯವಾಗಿ ಇದ್ದಾಗ ಮಾತ್ರ ಜೀವನದ ಇತರ ಸುಖಗಳನ್ನು ಸಂತೋಷದಿಂದ ಅನುಭವಿಸಬಹುದು. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನಿಗಾವಹಿಸುವುದು ಹಿತಕರ. ಬೆಳಿಗ್ಗೆ ಸ್ವಲ್ಪ ನಡಿಗೆ, ಅಧಿಕ ಜಲಸೇವನೆ ಮತ್ತು ಸರಿಯಾದ ಸಮಯಕ್ಕೆ ಊಟ ಮಾಡುವಂತಹ ಸಣ್ಣ ಅಭ್ಯಾಸಗಳು ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು. ಮಾನಸಿಕ ಪ್ರಶಾಂತತೆ ಕೂಡ ಅತೀವ ಮುಖ್ಯ. ಕೆಲವೊಮ್ಮೆ ನಾವು ಸಣ್ಣ ವಿಷಯಗಳ ಬಗ್ಗೆ ಅತಿಯಾಗಿ ಯೋಚಿಸುವುದರಿಂದ ಒತ್ತಡಕ್ಕೆ ಒಳಗಾಗುತ್ತೇವೆ. ಅಂತಹ ಸಂದರ್ಭಗಳಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯುವುದು, ಲಘು ಸಂಗೀತವನ್ನು ಆಲಿಸುವುದು ಅಥವಾ ಧ್ಯಾನ ಮಾಡುವುದು ಅತ್ಯಂತ ಒಳ್ಳೆಯದು. ಇದು ನಿಮಗೆ ಮಾನಸಿಕವಾಗಿ ಹೊಸ ಚೈತನ್ಯ ನೀಡುತ್ತದೆ. ಈ ಅವಧಿಯಲ್ಲಿ ನಿಮ್ಮ ದೇಹವು ನೀಡುವ ಸೂಚನೆಗಳಿಗೆ ಗಮನ ಕೊಡುವುದು ಒಳ್ಳೆಯದು. ನೀವು ದಣಿದಿದ್ದರೆ ಸಣ್ಣ ವಿರಾಮ ತೆಗೆದುಕೊಳ್ಳುವುದು ತಪ್ಪಲ್ಲ. ನಿಮ್ಮ ಶರೀರಕ್ಕೆ ಅಗತ್ಯವಿರುವ ಶಕ್ತಿಯನ್ನು ಒದಗಿಸುವುದು ಕೂಡ ನಿಮ್ಮ ಜವಾಬ್ದಾರಿಯಾಗಿದೆ. ಈ ಅವಧಿಯಲ್ಲಿ ಸಿಂಹರಾಶಿಯವರ ಅದೃಷ್ಟವು ಸಂಪೂರ್ಣವಾಗಿ ಅವರ ಧೈರ್ಯದ ಮೇಲೆ ನಿರ್ಧರಿತವಾಗುತ್ತದೆ.
ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕೆಲವು ಅವಕಾಶಗಳು ನಮ್ಮ ಕಣ್ಣೆದುರೇ ಇರುತ್ತವೆ, ಆದರೆ ನಾವು ಅವುಗಳನ್ನು ಗುರುತಿಸಲು ವಿಫಲವಾಗುತ್ತೇವೆ. ಮತ್ತು ಕೆಲವೊಮ್ಮೆ ನಾವು ಅವುಗಳನ್ನು ಗುರುತಿಸಿದರೂ ಕೂಡ ಭಯ ಅಥವಾ ಅನುಮಾನದಿಂದ ಅವುಗಳನ್ನು ಕೈಬಿಡುತ್ತೇವೆ. ಆದರೆ ಈ ಅವಧಿಯಲ್ಲಿ ನಿಮಗೆ ಬರುವ ಅವಕಾಶಗಳನ್ನು ಸ್ವಲ್ಪ ಆತ್ಮವಿಶ್ವಾಸದಿಂದ ಅಳವಡಿಸಿಕೊಳ್ಳುವುದು ಉತ್ತಮ. ನೀವು ನೂತನ ಕಾರ್ಯವನ್ನು ಪ್ರಾರಂಭಿಸಲು ಇಚ್ಛಿಸಿದರೆ, ಅದು ಎಷ್ಟೇ ಚಿಕ್ಕದಾಗಿದ್ದರೂ ಈಗಲೇ ಚಾಲನೆ ನೀಡುವುದು ಒಳ್ಳೆಯದು. ಏಕೆಂದರೆ ಒಂದು ಪುಟ್ಟ ಆರಂಭವು ಭವಿಷ್ಯದಲ್ಲಿ ಬೃಹತ್ ಯಶಸ್ಸಿಗೆ ನಾಂದಿ ಹಾಡಬಲ್ಲದು. ನಿಮ್ಮ ಸುತ್ತಮುತ್ತಲಿನ ಕೆಲವರು ನಿಮಗೆ ಪ್ರೋತ್ಸಾಹ ನೀಡಬಹುದು. ಅವರ ನುಡಿಗಳು ನಿಮ್ಮ ಆತ್ಮಬಲವನ್ನು ಹೆಚ್ಚಿಸಬಹುದು. ಆದಾಗ್ಯೂ, ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ನಿಮ್ಮ ಮೌಲ್ಯಗಳಿಗೆ ತಕ್ಕಂತೆ ಇರಲಿ. ಇತರರನ್ನು ಅನುಕರಿಸುವುದಕ್ಕಿಂತ ನಿಮಗೆ ಯಾವುದು ಸರಿ ಎಂಬುದರ ಕುರಿತು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಈ ಅವಧಿಯಲ್ಲಿ ನೀವು ಒಂದು ವಿಷಯವನ್ನು ಗಮನಿಸುವಿರಿ: ನಾವು ನಮ್ಮನ್ನು ನಂಬಿದಾಗ ಅತ್ಯಂತ ಅಸಾಧ್ಯವಾದ ವಿಷಯಗಳು ಸಹ ಸಾಧ್ಯವಾಗುತ್ತವೆ. ಈ ದಿನಗಳಲ್ಲಿ ಅದು ನಿಮಗೆ ಒಂದು ಪ್ರಮುಖ ಜೀವನಾನುಭವವಾಗಬಹುದು. ಅಂತಿಮವಾಗಿ, ಈ 4 ದಿನಗಳಲ್ಲಿ ಸಿಂಹರಾಶಿಯವರಿಗೆ ಸ್ವಲ್ಪ ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುವ ಸುಸಂದರ್ಭವಿದೆ. ಕೆಲವೊಮ್ಮೆ ನಾವು ಬದುಕಿನಲ್ಲಿ ಎದುರಿಸುತ್ತಿರುವ ಸಂಕಷ್ಟಗಳು ಮನಸ್ಸಿನ ಮೇಲೆ ಅತೀವ ಭಾರವಾಗಿರುತ್ತವೆ. ಅಂತಹ ಸಮಯದಲ್ಲಿ ದೈವದ ಮೇಲಿನ ವಿಶ್ವಾಸ ನಮಗೆ ನೂತನ ಧೈರ್ಯವನ್ನು ನೀಡುತ್ತದೆ. ಈ ಅವಧಿಯಲ್ಲಿ ನೀವು ಸ್ವಲ್ಪ ಸಮಯದವರೆಗೆ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅಥವಾ ಮನೆಯಲ್ಲಿ ಪ್ರಶಾಂತವಾಗಿ ಪ್ರಾರ್ಥಿಸುವುದು ಹಿತಕರ. ಸೂರ್ಯ ದೇವನನ್ನು ಆರಾಧಿಸುವುದು ಸಿಂಹರಾಶಿಯವರಿಗೆ ವಿಶೇಷವಾಗಿ ಶುಭವೆಂದು ಪರಿಗಣಿಸಲಾಗುತ್ತದೆ. ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡುವುದು ಅಥವಾ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದು ನಿಮಗೆ ಅಪಾರವಾದ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಶಿವನ ಸನ್ನಿಧಿಯಲ್ಲಿ ದೀಪ ಬೆಳಗಿಸುವುದರಿಂದಲೂ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಈ ಆಧ್ಯಾತ್ಮಿಕ ಹಾದಿಗಳು ಕೇವಲ ಆಚರಣೆಯಲ್ಲ, ಅವು ಮನಸ್ಸಿಗೆ ನೆಮ್ಮದಿಯನ್ನು ನೀಡುವ ಮಾರ್ಗಗಳಾಗಿವೆ. ಈ ದಿನಗಳಲ್ಲಿ ನೀವು ಒಂದು ಸತ್ಯವನ್ನು ಅರ್ಥಮಾಡಿಕೊಳ್ಳುವಿರಿ: ನಾವು ಎಷ್ಟೇ ಶ್ರಮಿಸಿದರೂ ಜೀವನದ ಕೆಲವು ವಿಷಯಗಳು ನಮ್ಮ ಹತೋಟಿಯಲ್ಲಿ ಇರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ನಂಬಿಕೆಯು ನಮಗೆ ಅಚಲವಾದ ಧೈರ್ಯವನ್ನು ನೀಡುತ್ತದೆ. ಅದೇ ವಿಶ್ವಾಸವು ನಿಮಗೆ ಜೀವನದಲ್ಲಿ ಮುನ್ನಡೆಯಲು ಮಹಾನ್ ಶಕ್ತಿಯಾಗಬಲ್ಲದು. ಈ ಸಮಯದಲ್ಲಿ ನೀವು ದೈವಸ್ಮರಣೆಯೊಂದಿಗೆ ದಿನವನ್ನು ಪ್ರಾರಂಭಿಸಿದರೆ ಪ್ರತಿಯೊಂದು ಕಾರ್ಯದಲ್ಲೂ ಸಕಾರಾತ್ಮಕತೆಯನ್ನು ಅನುಭವಿಸುವಿರಿ.